ಎಷ್ಟು ಚೆನ್ನಾಗಿದೆ ಅಲ್ಲ ಬ್ಯಾಕ್ಗ್ರೌಂಡ್. ಸೊ ನನಗೆ ನೋವಾಗಿದ್ರೆ ಮತ್ತೆ ನಾನು ಅದಕ್ಕೆ ನೋವು ಕೊಟ್ಟು ನಾನು ಮಜಾ ತಗೋತೀನಿ ಅಷ್ಟೇ. ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಯಾರು ಇಲ್ಲ ಅಂತಂದಾಗ ನಾವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಸಿಂಪಲ್. ತರಕಾರಿ ಹಣ್ಣುಗಳನ್ನು ಹಾಳು ಮಾಡೋದಲ್ಲದೆ ಅದು ಏನಕ್ಕೆ ಸಂಪಾದನೆ ಮಾಡಕ್ಕೆ ಹೋಗ್ತಿದ್ದೀನೋ ನಂಗಂತೂ ನಿಜ ಗೊತ್ತಿಲ್ಲ. ಸೊ ಚೂಸ್ ಯೋರ್ ಪಾತ್. ಒಂದು ದುಡ್ಡು ಮಾಡಿ, ಇಲ್ಲ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ. ನಿಮಗೇನು ಬೇಕೋ ಅದನ್ನ ನೀವು ಮಾಡ್ಕೊಂಡ್ರೆ ನೀವು ಚೆನ್ನಾಗಿರ್ತೀರಾ. ಕಂಡೋರ್ಗೋಸ್ಕರ ಬದುಕ್ತೀನಿ ಅಂದರೆ ನೀವು ಹಾಳಾಗಿ ಹೋಗ್ತೀರಾ. ಹಲೋ ಎವ್ರಿವನ್, ನಾನು ನಿಮ್ಮ ಸಿಂಹರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ಚೆನ್ನಾಗಿದೆ ಅಲ್ಲ ಬ್ಯಾಕ್ಗ್ರೌಂಡ್. ಬನ್ನಿ ಫಸ್ಟ್ ತಲೆಗೆ ಎಣ್ಣೆ ಹಾಕೋಣ. ಗೊತ್ತಿಲ್ಲ ಯಾಕೆ ಅಂತ ಸ್ವಲ್ಪ ಲೈಟಾಗಿ ಕೂದಲು ಉದುರೋದು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಫಸ್ಟ್ ನಾವು ತಲೆಗೆ ಎಣ್ಣೆ ಹಾಕೊಂಡ್ಬಿಡೋಣ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಕೆಲಸನೂ ಮಾಡೋಣ. ನೀವೇನೇ ಹೇಳಿ, ಎಷ್ಟೇ ಹೇರ್ ಕೇರ್ ಫೇಸ್ ಕೇರ್ ಏನೇ ಮಾಡ್ತೀನಿ ಅಂದರೂ ಅದು ಉದ್ರೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಎಷ್ಟೇ ಕೇರ್ ಮಾಡಿದ್ರು ಉದ್ರೋಯ್ತದೆ. ಕೇರ್ ಮಾಡೋಣ ಬಿಟ್ಬಿಡ್ಬೇಕು. ಅವಾಗ ಎಷ್ಟು ಉದ್ರೋಯ್ತದೆ ಉದ್ರೋಗ್ಲಿ ಅಂತ. ನನಗೆ ಯಾವಾಗಲೂ ನಮ್ಮ ಅಡುಗೆ ಮನೆ ಮೆಸ್ಸಿಯಾಗಿ ಕಾಣತ್ತಪ್ಪ. ಅದು ಏನು ಕತೆನೋ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಫಸ್ಟ್ ಈ ನೀರನ್ನ ಕುಡೀರಿ ಅಷ್ಟೇ. ನಿಮ್ಮ ಲೈಫ್ ಈಸಿಯಾಗಿ ಹೋಗ್ಬೇಕು ಅಂದರೆ ಕೆಲವೊಂದನ್ನು ಅಳವಡಿಸ್ಕೊಳ್ಳಿ. ಅದರಲ್ಲಿ ಇದು ಒಂದು ಸಿಂಪಲ್. ಓಕೆ, ಬನ್ನಿ ಇದನ್ನ ಕುಡಿಯೋಣ. ಇವಾಗ ಆಲ್ರೆಡಿ ಬಿಸಿನೀರು ಕುಡ್ದಾಗಿದೆ. ಇವತ್ತು ಮೇನ್ ವರ್ಕೌಟ್ ಏನು ಅಂತಂದರೆ, ಮೇನ್ ಲೆಗ್ಸ್ ತುಂಬ ಪೇಯ್ನ್ ಆಗ್ತಾ ಇರೋದಕ್ಕೆ ನಾನು ಹಾಗೆ ಬಿಟ್ಟರೆ ಇವಾಗ ಲಿಟ್ರಲಿ ನನಗೆ ಕೂರಕ್ಕೆ ನಿಲ್ಲಕ್ಕೆ ಆಗಲ್ಲ. ನಿಮಗೆ ಎಲ್ಲರಿಗೂ ಗೊತ್ತು, ಮೊದಲನೇ ದಿನ ನಾವು ಲೆಗ್ಗೆ ವರ್ಕೌಟ್ ಮಾಡಿದಾಗ ಅಥವಾ ಅತಿ ಹೆಚ್ಚಾಗಿ ಓಡಾಡಿದಾಗ ಅಥವಾ ರನ್ ಮಾಡಿದಾಗ ನಮ್ಮ ಲೆಗ್ಸ್ ತುಂಬ ಪೇಯ್ನ್ ಆಗುತ್ತೆ. ಆ್ಯಂಡ್ ಹಾಗೆ ನಾನು ಚಾಮುಂಡಿ ಬೆಟ್ಟ ಹತ್ತಿರೋದ್ರಿಂದ ನನಗೆ ತುಂಬ ಲೆಗ್ಸ್ ಪೇಯ್ನ್ ಇದೆ. ಸೊ ಈಗ ನಾವು ಇದೇ ಲೆಗ್ಸಿಗೆ ನಮ್ಮ ಬಾಡಿ ವೆಯ್ಟಲ್ಲೇ ವಾರ್ಮಪ್ ಮತ್ತು ವರ್ಕೌಟ್ ಮಾಡೋಣ. ನಾನಿವಾಗ ಮೈಕ್ ಯೂಸ್ ಮಾಡಲ್ಲ, ಅಲ್ಲಿ ಇಡ್ತೀನಿ. ಸೊ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಕಮ್, ಲೆಟ್ಸ್ ಡೂ ಇಟ್. ಇವಾಗ ವರ್ಕೌಟ್ ಎಲ್ಲ ಮುಗಿದಿದೆ. ನಾನು ಆವಾಗಲೇ ಹೇಳಿದಾಗೆ ನನಗೆ ಆಲ್ರೆಡಿ ಲೆಗ್ಸ್ ತುಂಬ ಪೇನ್ ಇದೆ. ಇವಾಗಲೂ ನಾನು ಏನಾದರೂ ಬಿದ್ದು ಮಾಡಿಬಿಟ್ರೆ ಜಾಸ್ತಿ, ಸೊ ಏನಾಗುತ್ತೆ ಅಂತಂದರೆ ಇನ್ನೂ ನನಗೆ ಪೇನ್ ಜಾಸ್ತಿ ಆಗಿಬಿಡುತ್ತೆ. ಸೊ ಆವಾಗ ನನಗೆ ಕೂರಕ್ಕೂ ನಿಲ್ಲಕ್ಕೂ ಇಳಿಯೋಕ್ಕೂ ಹತ್ತಕ್ಕೂ ಏನಕ್ಕೂ ಆಗಲ್ಲ. ಸೊ ಹಾಗಾಗಿ ನಾನಿವತ್ತು ಲೈಟಾಗಿ ನನ್ನ ಬಾಡಿ ವೆಯ್ಟಲ್ಲೇ ವಾರ್ಮಪ್ ಕೂಡ ಆ್ಯಂಡ್ ವರ್ಕೌಟ್ ಕೂಡ ಮಾಡಿದ್ದೀನಿ. ವರ್ಕೌಟ್ 2 or 3 ಟೈಮ್ಸ್ ಮಾಡಿದ್ದೀನಿ, ಅದು ಕೂಡ ರೀಸೆಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತಿಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಲೆಗ್ ಪೇಯ್ನ್ ಇದ್ದಾಗ ಲೆಗ್ಗಿಗೆ ಮಾಡಿದ್ರೆ ಒಂಥರ ಮಜಾ ಬರುತ್ತೆ. ನನಗದು ತುಂಬ ಇಷ್ಟ. ಅದು ಎಷ್ಟೊಂದು ಜನಕ್ಕೆ ಇಷ್ಟ ಇಲ್ಲ. ನನಗೆ ಹೆಂಗೆ ಅಂತಂದರೆ, ನನಗೆ ಬಾಡಿಲಿ ಮೇಯ್ನ್ ಲೆಗ್ ಪೇಯ್ನ್ ಬಂದಿದ್ದ ದಿನ ಲೆಗ್ಗೆ ಮತ್ತೆ ನಾನು ವರ್ಕೌಟ್ ಮಾಡಲೇಬೇಕು. ಆ ಪೇಯ್ನು ನನಗೊಂಥರ ಮಜಾ ಕೊಡುತ್ತೆ. ಸೊ ನನಗೆ ನೋವಾಗಿದ್ರೆ ಮತ್ತೆ ನಾನು ಅದಕ್ಕೆ ನೋವು ಕೊಟ್ಟು ನಾನು ಮಜಾ ತಗೋತೀನಿ ಅಷ್ಟೇ. ಸೊ ಇವಾಗ ನಾವು ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಾದಮೇಲೆ ನಮ್ಮ ಫೇಸಿಗೆ ಫೇಸ್ ಪ್ಯಾಕ್ ಹಾಕೊಳ್ಳೋಣ. ಇವಾಗ ನಾವು ಓಟ್ ಮೀಲ್ನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ.
ಈ ವರ್ಷ ಯಾರ್ಯಾರು ಹೆಣ್ಮಕ್ಳು ನಿಮ್ಮ ವರ್ಕೌಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ, ಎಲ್ರಿಗೂ ಒಳ್ಳೇದಾಗಲಿ. ಆದರೆ ಒಂದು ಬೇಜಾರಾಗುತ್ತೆ ಅಂತ ನಿಲ್ಲಿಸ್ಬೇಡಿ. ಈ ಸಮ್ಮರ್ ಟೈಮ್ 2 ಮಂತ್ಸ್ ನೀವೇನಾದ್ರು ಮಾಡಿಬಿಟ್ರೆ ನೆಕ್ಸ್ಟ್ ಲೆವೆಲ್ ಫಿಗರ್ಗಳು ನೀವು ಏನು ಹೇಳಿ ನೆಕ್ಸ್ಟ್ ಲೆವೆಲ್ ಫಿಗರ್ಗಳು ನೀವು ಮೇಂಟೈನ್ ಮಾಡಿಬಿಡಿ ಅಷ್ಟೇ. ನಾನೇ ನಂಗೆ ಟೈಮ್ ಇಲ್ಲ ಅಂತ ಅಂದ್ರೂ ರೀಸನ್ ಕೊಡಬಾರ್ದು ಅಂತ ಎದ್ದು ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ಟೈಮ್ ಇಲ್ಲ ಅಂದ್ರೂ ರೀಸನ್ ಕೊಡದೆ ಎದ್ದು ನಿಮ್ಮ ವರ್ಕೌಟ್ ನಿಮ್ಮ ಗೋಲ್ನ ಅಚೀವ್ ಮಾಡೋ ಕಡೆಗೆ ವರ್ಕ್ ಮಾಡಿ. ಓಕೆ, ಬನ್ನಿ ಈಗ ಸ್ಟಾರ್ಟ್ ಮಾಡುವ. ಈಗ ನಾನು ಓಟ್ ಮೀಲ್ನ ರೆಡಿ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ. ಇವಾಗ ಅದ್ರ ಪಕ್ಕದಲ್ಲೇ ಅನ್ನಕ್ಕೆ ಇಡೋಣ. ಬಿಕಾಸ್ ಇವತ್ತು ನನಗೆ ಸಾಂಬಾರು ಮಾಡೋ ಮೂಡಿಲ್ಲ, ಹಾಗಾಗಿ ಇವತ್ತು ಮೊಸರನ್ನ ಗತಿ. ಆ್ಯಂಡ್ ಈ ಬೇಸಿಗೆ ಟೈಮಲ್ಲಿ ಮೊಸರನ್ನ ತುಂಬ ಒಳ್ಳೆಯದು. ಸೊ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಅನ್ನ ಮಾಡ್ಕೊಳ್ಳಿ, ಟಿಫನ್ ಬಾಕ್ಸ್ ತುಂಬಿಸ್ಕೊಳ್ಳಿ, ಮೊಸರು ತೊಗೊಳ್ಳಿ, ತಿಂತಾ ಇರಿ. ನೋಡಿದ್ರಾ ಸಿಂಗಲ್ ಆಗಿದ್ರೆ ಎಷ್ಟೆಲ್ಲ ಬೆನಿಫಿಟ್ ಅಂತ. ಒಂದಂತೂ ನಿಜ, ಸಿಂಗಲ್ ಆಗಿದ್ರೆ ಬೆನಿಫಿಟ್ ಜೊತೆಗೆ ಸಿಂಗಲ್ ಆಗಿದ್ದಾಗ ನಿಮ್ಮ ಮೈಂಡು ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕು. ದ ಓನ್ಲಿ ರೀಸನ್ ಏನಕ್ಕೆ ಅಂತಂದರೆ, ಯಾರ ಸಪೋರ್ಟು ಇಲ್ಲದೇನೆ ನಿಮ್ಮ ಒಬ್ಬರಿಗೆ ಎಲ್ಲ ಮಾಡ್ಕೊಳ್ಳೋ ಅಂಥ ಧೈರ್ಯ ಆಗಿರಲಿ, ಎಲ್ಲ ಮಾಡ್ಕೊಳ್ಳೋ ಅಂಥ ಶಕ್ತಿ ಆಗಿರಲಿ ನಿಮ್ಮಲ್ಲಿ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿ ಬದುಕಕ್ಕೆ ಸಾಧ್ಯ. ಒಬ್ಬಂಟಿಯಾಗಿ ಬದುಕೋನ್ಗೆ ಯಾವತ್ತೂ ಯಾರ ಕಡೆಯಿಂದನೂ ನೋವಾಗಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ಎಲ್ಲ ಒಂದು ಸ್ಟೇಜಸ್ನು ದಾಟಿ ಬಂದ್ಬಿಟ್ಟಿರ್ತಾರೆ. ಸೊ ಅವ್ರನ್ನ ಮತ್ತೆ ಯಾರೋ ಒಬ್ರು ಬಂದು ನೋವು ಮಾಡೋ ಅಂಥದ್ದು ಅಥವಾ ಅವ್ರ ಲೈಫ್ ಸ್ಪಾಯ್ಲ್ ಮಾಡೋ ಅಂಥ ಯಾವ ಸಿಚುವೇಶನ್ನು ನಡೆಯೋಕ್ಕೆ ಚಾನ್ಸೇ ಇಲ್ಲ. ಇಫ್ ಇನ್ ಕೇಸ್ ಹಂಗೆ ನಡೆದ್ರೂ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಲೈಫ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಅಂತ. ದಟ್ ಈಸ್ ದ ಸಿಂಗಲ್ ವಿಮೆನ್ ಆರ್ ಮೆನ್ ಪವರ್. ಐ ಥಿಂಕ್ ಯು ಗಾಟ್ ಇಟ್. ಯಾರೆಲ್ಲ ಸಿಂಗಲ್ ಆಗಿ ನಮ್ಮ ಥರ ಬ್ಯಾಚುಲರ್ ಆಗಿ ಆರಾಮಾಗಿ ನಿಮ್ದಿನ ಲೈಫ್ ಲೀಡ್ ಮಾಡ್ತಿದ್ದೀರಾ, ಇಫ್ ಇನ್ ಕೇಸ್ ನಿಮ್ಮ ಲೈಫಲ್ಲಿ ಯಾವುದೇ ತೊಂದರೆ ಇದ್ರೂ ತಲೆ ಕೆಡ್ಸ್ಕೊಂಬಿಡಿ. ಜಸ್ಟ್ ಲೆಟ್ ಇಟ್ ಗೋ. ಜಸ್ಟ್ ಲೆಟ್ ಇಟ್ ಗೋ. ತಲೆನೇ ಕೆಡ್ಸ್ಕೊಳಂಗಿಲ್ಲ. ತಲೆ ಯಾಕೆ ಕೆಡ್ಸ್ಕೋಬೇಕು ಎಲ್ಲದಕ್ಕೂ? ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಯಾರೂ ಇಲ್ಲ ಅಂತಂದಾಗ ನಾವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಸಿಂಪಲ್. ಓಕೆ, ಇವಾಗ ನಾನು ಅನ್ನಕ್ಕೆ ಇಡ್ತೀನಿ, ಬನ್ನಿ. ಈಗ ರೈಸಿಗೆ ಇಟ್ಟಿದ್ದೀನಿ. ಇವಾಗ ಇದು ಬೇಯ್ತಾ ಇದೆ. ಇದಕ್ಕೆ ನಾವೀಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಪೀನಟ್ ಬಟರ್ ಹಾಕ್ಕೊಂಡು ಕಲಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡೋಣ. ಓಕೆ, ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಇದು ಮುಗ್ದಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ ಫೇಸಿಗೆ ಫೇಸ್ ಪ್ಯಾಕ್ ಹಾಕಬೇಕು. ಕಮ್, ನಾವು ಹೋಗಿ ಫೇಸ್ ಪ್ಯಾಕ್ ಹಾಕೋಣ. ಫೇಸ್ ಪ್ಯಾಕ್ ನಾನು ಮಾಡ್ತಾ ಇರೋವಂಥ ಫೇಸ್ ಪ್ಯಾಕ್ ಬಂದು ಫಾಕ್ಸ್ಟೈಲ್ ಅವ್ರದ್ದು. ತಲೆ ಕೆಡ್ಸ್ಕೊಂಬಿಡಿ, ಇದು ಯಾವ ಪ್ರಮೋಷನ್ ಅಲ್ಲ, ಮಣ್ಣಂಗಟ್ಟಿನೂ ಅಲ್ಲ. ಪ್ರಮೋಷನ್ದು ಇನ್ನೊಂದು ಸೈಡ್ ಆಫ್ ಇದನ್ನು ನಿಮ್ಗೆ ಹೇಳ್ತೀನಿ. ಐ ಡೋಂಟ್ ನೋ ಎಲ್ಲಿ ಇಟ್ಬಿಟ್ಟು ಮಾತಾಡಲಿ ಅಂತ. ಇಲ್ಲೆಲ್ಲ ಸಿಗ್ಸೋಕ್ಕಾಗತ್ತಾ? ತಲೆ ಅಲ್ವಾ, ಮೈಕ್ ಹೆಂಗೆ ಇಟ್ಟಿದ್ದೀನಿ ನೋಡಿ. ಐ ಥಿಂಕ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇದು ಹೇಗಿರುತ್ತೆ, ಯಾವ ಕಲರಲ್ಲಿ ಇರುತ್ತೆ ಅಂತಲೂ ನಿಮಗೆ ತೋರಿಸ್ಬಿಡ್ತೀನಿ. ಸಿ, ಪರ್ಪಲ್ ಕಲರಲ್ಲಿರುತ್ತೆ. ಸೊ ಇದಕ್ಕೆ ಆ್ಯಕ್ಚುಲಿ ಒಂದು ಸ್ಟಿಕ್ ಕೊಟ್ಟಿರ್ತಾರೆ ಹಿಂಗೆ ಎತ್ತಿಂಗ್ ಅಪ್ಲೈ ಮಾಡ್ಕೊಳಕ್ಕೆ. ಬಟ್ ನಂಗೆ ಅಷ್ಟೆಲ್ಲ ತಾಳ್ಮೆ ಇಲ್ಲ, ನಾನು ನನ್ನ ಫಿಂಗರಲ್ಲೇ ಯೂಸ್ ಮಾಡ್ಕೋತೀನಿ. ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಹೆಂಗೆ ಗೊತ್ತಾ, ಇವಾಗ ಮೊದಲೆಲ್ಲ ನಾವು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡ್ತಾ ಇದ್ವಿ. ಸೊ ಅವ್ರು ಏನೇನು ಪ್ರಾಡಕ್ಟ್ ತೋರಿಸ್ತಾ ಇದ್ರು ಅಂತ ನೋಡ್ತಿದ್ವಿ. ಆ್ಯಂಡ್ ಅವ್ರು ಯಾವ ಥರ ಪ್ರಮೋಷನ್ ಮಾಡ್ಬಿಟ್ಟು ನಮ್ಮ ತಲೆಗೆ ಹುಚ್ಚಿಡಿಸ್ತಿದ್ರು ಅದನ್ನ ತೊಗೊಳಂಗೆ ಅನ್ನೋದನ್ನ ನೀವು ನೋಡಿದ್ದೀರಾ. ಸೊ ಇವಾಗ ಹೆಂಗಾಗಿದೆ, ಇವಾಗ ನಾವೆಲ್ಲ ಸೋಷಿಯಲ್ ಮೀಡಿಯಾಗೆ ಬಂದಾಗ್ಲಿಂದ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಆ ಅಡ್ವರ್ಟೈಸ್ಮೆಂಟ್ಗಳು ಯಾವ ಥರ, ನಾವು ಇಷ್ಟಪಡೋ ಕಂಟೆಂಟ್ ಕ್ರಿಯೇಟರ್ಸೇ ಈ ಥರ ಒಂದು ಪ್ರಾಡಕ್ಟ್ನ ತೋರಿಸ್ಬಿಟ್ಟು ಇದು ಹಿಂಗಾಗುತ್ತೆ ಹಂಗಾಗುತ್ತೆ, ವಾವ್ ಇಟ್ಸ್ ಸೋ ಬ್ಯೂಟಿಫುಲ್, ಇಟ್ಸ್ ಸೋ ಬ್ರೈಟ್ ಅನ್ನೋ ಥರ ತೋರಿಸ್ತಾರೆ. ಬಟ್ ಮಣ್ಣು ಇಲ್ಲ ಇದರಲ್ಲಿ ಅಂತಲ್ಲ. ಇವನ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಸ್ನೇಲ್. ಇದು ಕೂಡ ಇದನ್ನು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 6-7 ಮಂತ್ಸ್ ಆಗೋಕ್ಕಾಗಿದೆ. ಇನ್ನೂ ಇಷ್ಟಿದೆ. ಎಲ್ಲರಿಗೂ ವರ್ಕ್ ಆಗಲ್ಲ. ಸುಮ್ಮನೆ ಅದನ್ನ ನೋಡ್ಬಿಟ್ಟು ಆ ಒಂದು ಹೈಪಲ್ಲಿ ನಾವೆಲ್ಲ ತಂದು ತುಂಬಿಸಿಟ್ಕೊಂಡ್ಬಿಟ್ಟಿದ್ದೀವಿ. ಸೀರಿಯಸ್ಲಿ ನಾನೇ ಹೇಳ್ತೇನೆ, ನಾನೇ ಎಷ್ಟೊಂದು ಆ ಥರ ತುಂಬಿಸಿಟ್ಕೊಂಡಿದ್ದೀನಿ. ಸುಮ್ಮನೆ ದುಡ್ಡು ವೇಸ್ಟು. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಓಕೆ, ಪ್ರಮೋಷನ್ ಮಾಡೋದು ಒಂದು ರೀತಿ ಒಳ್ಳೇದಕ್ಕೇನೆ. ಬಿಕಾಸ್ ಅವ್ರಿಗೂ ದುಡ್ಡು ಸಿಗುತ್ತೆ ಆ್ಯಂಡ್ ಅವ್ರ ಪ್ರಾಡಕ್ಟ್ನು ಪ್ರಮೋಟ್ ಮಾಡ್ದಂಗಿರುತ್ತೆ ಆ್ಯಂಡ್ ಜನಗಳು ತೊಗೊಳೋರು ಜಾಸ್ತಿ ಆಗ್ತಾರೆ. ಬಟ್ ನಾವೆಂಥ ದಡ್ರು ಅಂತಂದರೆ ಅದು ನಮಗೂ ವರ್ಕ್ ಆಗುತ್ತೆ.
ಅದು ನಾವು ತಗೊಂಡ್ರೆ ನಮ್ಮ ಫೀಸು ಬೆಳ್ಳಗಾಗ್ಬಿಡುತ್ತೆ ಅಂತ ದಡ್ಡತನದಿಂದ ಪೇ ಮಾಡ್ಬಿಟ್ಟು ₹1,000 ಆದ್ರೂ ₹2,000 ಆದ್ರೂ ಪೇ ಮಾಡ್ಬಿಟ್ಟು ತಗೋತೀವಿ. ಇದೇ ಆಕ್ಚುಲಿ ನಮ್ಗಳ ಪ್ರಾಬ್ಲಮ್. ಅವಾಗ ಇದನ್ನ ಯಾಕೆ ಹಾಕೋತಾ ಇದೀನಿ ಇಷ್ಟೆಲ್ಲ ಹೇಳಾದ್ಮೇಲೆ ಅಂತ ಹೇಳಿದ್ರೆ, ನಾನು ಹಣೆ ಬರಕ್ ನಾನು ತಗೊಂಡ್ಬಿಟ್ಟಿದ್ದೀನಿ. ಅದು ಏನು ಬೈ ಒನ್ ಗೆಟ್ ಒನ್ ಫ್ರೀ ತಗೊಂಡಿರೋದು. ಸೊ ಇದನ್ನ ಖಾಲಿ ಮಾಡ್ಬೇಕಲ್ಲ, ಅದಕ್ಕೆ ಹಾಕೋತಾ ಇದ್ದೀನಿ. ಇಲ್ಲ ಸುಮ್ಮನೆ ಏನು ಕಾಸು ಮರದಿಂದ ಬರುತ್ತಾ ಹೇಳಿ? ನಿನಗೆ ಪ್ರಮೋಷನ್ ಬಂದ್ರೆ ನೀವು ತಗೊಳಲ್ವಾ ಅಂತ 100% ತಗೋತೀನಿ. 100% ನಾನು ತಗೊಂಡು ನಾನು ಪ್ರಮೋಟ್ ಮಾಡ್ತೀನಿ. ಬಟ್ ನೀವು ತಗೊಳ್ಳೋರು ದಡ್ಡರಾಗ್ಬೇಡಿ ಅಷ್ಟೇ. ಯಾಕೆ ಅಂತಂದ್ರೆ ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ನಾವು ದುಡ್ಡುಗೋಸ್ಕರ ನಾವು ಪ್ರಮೋಷನ್ ಮಾಡೇ ಮಾಡ್ತೀವಿ. ಇದುವರೆಗೆ ನಂಗೆ ಯಾವ ಪ್ರಮೋಷನ್ ಬಂದಿಲ್ಲ. ಬಟ್ ಸ್ಟಿಲ್ ಹೇಳ್ತಾ ಇರೋದು, ಯಾವ್ದು ನಮ್ಮ ಸ್ಕಿನ್ನಿಗೆ ವರ್ಕ್ ಆಗುತ್ತೆ, ಯಾವ್ದು ನಮ್ಮ ಸ್ಕಿನ್ನಿಗೆ ವರ್ಕ್ ಆಗಲ್ಲ ಅಂತ ನೀವು ಯೋಚನೆ ಮಾಡಿ ನೀವು ಬೈ ಮಾಡಬೇಕು. ಅದಕ್ಕೆ ಬನಾನಾ ಹಾಕೋಣ. ಬನಾನಾ ತಂದು 2-3 ದಿನ ಆಗೋಯ್ತು. ಅಯ್ಯಯ್ಯೋ, ಬನಾನಾ ಎಲ್ಲ ಹಾಳಾಗ್ತಾ ಇದೆ. ನಾನು ಹಿಂಗೆ ಮನೇಲಿ ಇಲ್ದಿರೋ ಕಾರಣ ಎಷ್ಟು ಐಟಮ್ಸ್ ತಂದು ಎಷ್ಟು ಹಾಳು ಮಾಡ್ತೀನಿ ಅಂದರೆ ನನಗೆ ನನ್ನ ಮೇಲೆ ಕೋಪ ಬಂದ್ಬಿಡ್ಬೇಕು. ಇಷ್ಟು ದುಡ್ಡು ಹಾಳು ಮಾಡೋದಲ್ದೆ, ಈ ಥರ ತರಕಾರಿ ಹಣ್ಣುಗಳನ್ನೂ ಹಾಳು ಮಾಡೋದಲ್ದೆ, ಅದು ಏನಕ್ಕೆ ಸಂಪಾದನೆ ಮಾಡೋಕೆ ಹೋಗ್ತಿದ್ದೀನೋ ನನಗಂತೂ ನಿಜ ಗೊತ್ತಿಲ್ಲ. ಓಟ್ ಮೀಲು ಇನ್ನೂ ಸ್ವೀಟಾಗಿ ಸಿಗುತ್ತೆ ನಮಗೆ. ಲೈಕ್ ನಾವೇನು ಸ್ವೀಟ್ ಇದಕ್ಕೆ ಮಿಕ್ಸ್ ಮಾಡಿಲ್ಲದೆ ಇರೋದ್ರಿಂದ ಬಾಳೆಹಣ್ಣು ಇಷ್ಟು ಹಣ್ಣಾಗಿರೋದು ಹಾಕಿದ್ರೆ ಸ್ವೀಟಾಗಿ ಚೆನ್ನಾಗಿರುತ್ತೆ. ಇದನ್ನು ತಿನ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗೋಣ. ಒಂದು ರಿಯಾಲಿಟಿ ಏನು ಗೊತ್ತಾ, ನಿಮ್ಮ ಕೈಯಲ್ಲಿ ದುಡ್ಡಿದೆಯಾ, ನಿಮಗೆ ಏನೇ ಸಮಸ್ಯೆ ಇದ್ರೂ ಅದನ್ನು ಫಿಕ್ಸ್ ಮಾಡ್ಕೋಬೋದು. ಎಲ್ಲಿವರೆಗೆ? ನೀವು ಸಾಯೋವರೆಗೂ ನಿಮ್ಮ ಕೈಯಲ್ಲಿ ದುಡ್ಡು ಇದ್ದರೆ ನೀವು ಅದನ್ನು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಈವನ್ ಹೇರ್, ಸ್ಕಿನ್, ಹೆಲ್ತ್, ವಾಟ್ ಎವರ್. ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತಂದರೆ ನೀವು ಒಂದು ಸತಿ ಮಾಡಿ ಇನ್ನೊಂದು ಸತಿ ನಿಮ್ಮ ಸ್ಕಿನ್ ಕೇರೋ ಹೇರ್ ಕೇರೋ ಏನು ಮಾಡಿಲ್ಲ ಅಂತಂದರೆ ಉದುರಬೇಕಾಗಿರೋ ಕೂದಲೆಲ್ಲ ಉದುರೋಗುತ್ತೆ, ಮುಖ ಎಲ್ಲ ಹಾಳಾಗುತ್ತೆ, ನಿಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಸಿಂಪಲ್. ನಿಮ್ಮ ಕೈಯಲ್ಲಿ ದುಡ್ಡಿದ್ರೆ ಡಾಕ್ಟ್ರ್ ಹತ್ರ ಹೋಗಿ, ಇವಾಗೆಲ್ಲ ಎಷ್ಟೊಂದರೆ ಕಾಸ್ಮೆಟಿಕ್ಸ್, ಇಂಜೆಕ್ಷನ್ಸು, ಆಳು ಮೂಳು ಮಣ್ಣು ಮಸಿ ಇವೆಲ್ಲ ಮಾಡಿಸ್ಕೋತಾರೆ. ಅವೆಲ್ಲ ಮಾಡಿಸ್ಕೊಂಡು ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತಂದರೆ ನೀವು ಆರಾಮಾಗಿ ಕಾಣ್ಬೋದು. ಇಲ್ಲ ಅಂತಂದರೆ ಈ ಥರ ವರ್ಕೌಟು, ಡಯಟು, ಹೆಲ್ದಿ ಫುಡ್ ಅಂದ್ಕೊಂಡು ಆರಾಮಾಗಿ ನ್ಯಾಚುರಲ್ ಆಗಿ ನಿಮ್ಮ ಬಾಡಿ ಆಗಲಿ, ನಿಮ್ಮ ಫೇಸ್ ಆಗಲಿ, ನಿಮ್ಮ ಹೇರ್ ಆಗಲಿ ಮೇಂಟೈನ್ ಮಾಡಬಹುದು. ಬಟ್ ಇದು ಆಲ್ಮೋಸ್ಟ್ ಎಷ್ಟು ಜನಕ್ಕೆ ಆಗಲ್ಲ. ಕೆಲವೊಬ್ರು ದುಡ್ಡಿರೋರು ಆ ಒಂದು ದಾರಿ ಹೋಗ್ತಾರೆ. ಕೆಲವೊಂದು ಮೈಂಡ್ ಸೆಟ್ ಲೈಕ್ ಇಲ್ಲ, ನನ್ನ ಬಾಡಿ ಹಿಂಗಿರಬೇಕು, ನನ್ನ ಫೇಸ್ ಹಿಂಗಿರ್ಬೇಕು, ನನ್ನ ಹೇರ್ ಹಿಂಗಿರಬೇಕು, ನನ್ನ ಹೆಲ್ತ್ ಚೆನ್ನಾಗಿರಬೇಕು ಅಂತ ಮೈಂಡ್ ಸೆಟ್ ಇರೋರು ಈ ಥರ ಒಂದು ಪಾತ್ನ ಚೂಸ್ ಮಾಡ್ತಾರೆ. ಸೊ ಚೂಸ್ ಯೋರ್ ಪಾತ್. ಒಂದು ದುಡ್ಡು ಮಾಡಿ, ಇಲ್ಲ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ. ಈ ಥರ ವರ್ಕೌಟ್ ಎಲ್ಲ ಮಾಡಿಬಿಟ್ಟು ಎರಡೂ ನನ್ನ ಹತ್ರ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಜೀವನನೇ ಇಷ್ಟು. ನಿಮ್ಮ ಅಪ್ಪ ಅಮ್ಮ ಹೇಳ್ದವ್ರನ್ನ ಮದುವೆ ಆಗ್ಬಿಟ್ಟು ಇದ್ದಿದ್ವರೆಗೆ ಮನೇಲಿ ಚಾಕ್ರಿ ಮಾಡಿಬಿಟ್ಟು, ಮದುವೆ ಆದ್ಮೇಲೆ ಗಂಡನ ಮನೇಲಿ ಚಾಕ್ರಿ ಮಾಡಿಬಿಟ್ಟು, ಮಕ್ಕಳಾದ್ಮೇಲೆ ಮಕ್ಕಳು ಚಾಕ್ರಿ ಮಾಡಿಬಿಟ್ಟು ಸತ್ತೋಗ್ಬಿಡಿ ಒಂದೇ ಸತಿ. ಬದುಕಿ ಪ್ರಯೋಜನ ಇಲ್ಲ. ದುಡ್ಡಿದ್ರೆ ದುನಿಯಾ. ನಿಮಗೆ ನಾನು ಹೇಳಿದ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಮೇ ಬಿ ಬೇಜಾರಾಗಿರ್ಬೋದು, ಅಥವಾ ನಿಮಗೆ ನೀವೇ ಒಂದ್ಸತಿ ಹೋಗಿ ಕನ್ನಡಿ ಮುಂದೆ ನೋಡ್ಕೊಳ್ಳಿ. ನಿಮ್ಮಲ್ಲಿ ಏನು ಕೊರತೆ ಇದೆ ಅಂತ ನೀವು ಕಂಡುಕೊಳ್ಳಿ. ಅದಾದಮೇಲೆ ಅದ್ರ ಮೇಲೆ ವರ್ಕ್ ಮಾಡಿ. ಇಷ್ಟೇ ನಾನು ಹೇಳೋದು. ನಾನು ನಿಮ್ಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನಾನು ಲಾಸ್ಟ್ 2 ಇಯರ್ಸ್ ನಾನು ದಪ್ಪ ಇದೆ, ಇವಾಗ ಸಣ್ಣ ಆಗಿದ್ದೀನಿ. ಇವಾಗ ನಾನು ಯಾರೇ ನೋಡಿದ್ರು ನೀನು ಯಾಕೆ ಸಣ್ಣ ಆಗಿದೆಯಾ ಅಂತ ಇದೆಯಾ, ಬಟ್ ನಾನು ಹೆಲ್ದಿ ಆಗಿದ್ದೀನಿ ಅಂತ ಯಾರೂ ನೋಡ್ತಾ ಇಲ್ಲ. ಅವಾಗ ನಾನು ದಪ್ಪ ಇದ್ದೆ, ಚಬ್ಬಿ ಥರ ಇದೆ, ಅದು ಅವ್ರಿಗೆ ಚೆನ್ನಾಗಿ ಕಾಣಿಸಿತ್ತು, ಬಟ್ ನಾನು ಹೆಲ್ದಿಯಾಗಿರಲಿಲ್ಲ. ಯಾರು ಇನ್ಸೈಡ್ನ ನೋಡಲ್ಲ, ಔಟ್ಸೈಡ್ ಲುಕ್ನೇ ನೋಡೋದು. ಸೊ ಹಾಗಾಗಿ ನಿಮಗೇನು ಬೇಕೋ ಅದನ್ನ ನೀವು ಮಾಡಿಕೊಂಡ್ರೆ ನೀವು ಚೆನ್ನಾಗಿರ್ತೀರಾ. ಕಂಡೋರ್ಗೋಸ್ಕರ ಬದುಕ್ತೀನಿ ಅಂದರೆ ನೀವು ಹಾಳಾಗಿ ಹೋಗ್ತೀರಾ. ಇವಾಗ ತಿಂಡಿ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮೊಬೈಲ್ನೆಲ್ಲ ಸ್ಕ್ರೋಲ್ ಮಾಡಿ ಎಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ಸಾರಿ, ನಾನು ಆಲ್ರೆಡಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದುಬಿಟ್ಟೆ. ಆ್ಯಂಡ್ ಮುಖಕ್ಕೆ ಫುಲ್ ಸನ್ಸ್ಕ್ರೀನ್ ಹಾಕಿದ್ದೀನಿ. ಆ ಸನ್ಸ್ಕ್ರೀನೇ ಫುಲ್ ಆಯ್ಲಿ ಥರ ಆಗಿಬಿಟ್ಟಿದೆ. ಬಿಕಾಸ್ ಆಯ್ಲಿ ಸನ್ಸ್ಕ್ರೀನ್ ಮೊದಲೇ ಆಯಿಲು, ನನ್ನ ಫೇಸ್ ಇನ್ನೂ ಆಯಿಲು. ಆ್ಯಂಡ್ ಅದ್ರ ಜೊತೆಗೆ ಸನ್ಲೈಟಿಂದ ಆಲ್ರೆಡಿ ಸ್ವೆಟ್ ಕೂಡ ಆಗ್ತಾಯಿದ್ದೀನಿ. ಫ್ಯಾನ್ ಬೇರೆ ವರ್ಕ್ ಆಗ್ತಾಯಿಲ್ಲ, ಎಲ್ಲ ಒಂದೇ ಸತಿ ಬಂದು ಅಡ್ಗಾಯಿಸ್ಕೊಂಡಿದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಲೈಕ್ ಡಿಸ್ಟರ್ಬೆನ್ಸ್ ಅಪ್ಪ, ನಾನು ಮೈಕ್ ಬೇರೆ ಹಾಕಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಬೆಳಗ್ಗೆ ಇವತ್ತು ನನಗೆ ಖುಷಿ ಕೊಡುವಂಥ ಏನಾದ್ರು ಒಂದು ವಿಷಯ ನೋಡ್ಬಿಟ್ರೆ ನಂಗೆ ಫುಲ್ ಡೇ ಖುಷಿ ಆಗಿಬಿಟ್ಟಿರ್ತೀನಿ. ಅದು ಏನು ಅಂತ ನಾನು ನಿಮಗೂ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ ಸಿ ಮೈ ಬೇಬಿ ಮಾ. ಎಷ್ಟು ಕ್ಯೂಟಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ. ನನಗೆ ಈ ಥರ ಫ್ಲವರ್ಸ್ ಎಲ್ಲ ತುಂಬ ಇಷ್ಟ. ಅಂದರೆ ದೊಡ್ಡ ದೊಡ್ಡ ಗಿಡದಲ್ಲಿ ಬೆಳೆಯುವಂಥದ್ದಲ್ಲ, ಈ ಥರ ಬಳ್ಳಿಲಿ ಬೆಳೆಯುವಂಥದ್ದು ತುಂಬ ಮುಗ್ಗಳಾಗಿದೆ. ಇಲ್ಲೂ ಮುಗ್ಗಿದೆ, ಇಲ್ಲೂ ಮುಗ್ಗಿದೆ, ಇದ್ರ ಕೆಳಗಡೆನೂ ಇನ್ನೂ 2 ಮುಗ್ಗಿದೆ.
ಸೊ ಇವೆಲ್ಲ ಒಟ್ಟೊಟ್ಟಿಗೆ ಇದಾದರೆ ಅಯ್ಯೋ ಎಷ್ಟು ಸಾಫ್ಟ್ ಆಗಿದೆ. ಐ ಲವ್ ಯು ಐ ಲವ್ ಯು ಐ ಲವ್ ಯು. ಅದರದ್ದೊಂದು ರೆಡ್ ಕಲರ್ ರೋಸ್ ಕೂಡ ಬರುತ್ತೆ, ರೋಸ್ ಅಂದರೆ ಫ್ಲವರ್ ಕೂಡ ಬರುತ್ತೆ. ಏನಂದ್ರೆ ಇಟ್ಸ್ ಸೋ ಬ್ಯೂಟಿಫುಲ್, ಇಟ್ಸ್ ಸೋ ಬ್ಯೂಟಿಫುಲ್. ಬೆಳಗ್ಗೆ ಹೊತ್ತು ನಂಗೆ ಈ ಥರ ಫ್ಲವರ್ಸ್ ಎಲ್ಲ ನೋಡಿಬಿಟ್ರೆ, ಅದು ಬೆಳಿಗ್ಗೆ ನಾನು ಮಾರ್ನಿಂಗ್ ಬೆಳಗ್ಗೆ ಎದ್ದಾಗ ಇನ್ನೂ ಇದಾಗಿ ಅರಳಿರಲಿಲ್ಲ, ಬಟ್ ಈಗ ಇಟ್ಸ್ ಸೋ ಗುಡ್, ಇಟ್ಸ್ ಸೋ ಗುಡ್. ಬಾ ಈ ಪರ್ಫ್ಯೂಮ್ ಹೊಡ್ಕೊಂಡು ಆಮೇಲೆ ಒಂದು ಸೆಕೆಂಡ್ ಬ್ರೀತ್ ಮಾಡೋಕ್ಕಾಗಲ್ಲ. ಅದು ಕೂಡ ಆನ್ಲೈನಲ್ಲಿ ತುಂಬ ಟ್ರೆಂಡಿಂಗಲ್ಲಿತ್ತು, ತುಂಬ ಜನ ಆನ್ಲೈನಲ್ಲಿ ತುಂಬ ಟ್ರೆಂಡಿಂಗಲ್ಲಿತ್ತು ಆ್ಯಂಡ್ ತುಂಬ ಜನ ಅದನ್ನ ಪ್ರಮೋಟ್ ಮಾಡ್ತಿದ್ರು. ಆ್ಯಂಡ್ ಅದ್ರ ಸ್ಮೆಲ್ ಅಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನಾನು ಹಾಗೆ ನೋಡಿ ಮೋಸವಾಗೇ ತೊಗೊಂಡಿದ್ದು. ಬಟ್ ಅದೇನಾದ್ರು ಹೊಡ್ಕೊಂಬಿಟ್ರೆ ಲೈಕ್ ಆ ಮೂಮೆಂಟಿಗೆ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ಸ್ ನಿಮಗೆ ಉಸಿರೇ ಆಡೋಕ್ಕಾಗಲ್ಲ, ಲೈಕ್ ನೀವು ಬ್ರೀದೇ ತೊಗೊಳಕ್ಕಾಗಲ್ಲ, ಅಷ್ಟು ಗಾಟ್ ಫೀಲಿಂಗ್ ಇದೆ. ಆ್ಯಂಡ್ ಅದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಸ್ಟೇ ಕೂಡ ಆಗಲ್ಲ, ಜಸ್ಟ್ ಒಂದು 5 to 10 ಮಿನಿಟ್ಸ್ ಅಷ್ಟೇ. ಅದನ್ನ ಯಾಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ದುಡ್ಡು ಕೊಟ್ಟಿದ್ದೀನಲ್ವಾ, ಯೂಸ್ ಮಾಡಬೇಕಲ್ವಾ, ಮೂಲೆಯಲ್ಲಿ ಎಸೆಯೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಇವಾಗ ರೆಡಿಯಾಗಿ ಇವಾಗ ಡ್ಯೂಟಿ ಓಡ್ತಾ ಇದ್ದೀನಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ, ಬಾಯ್. ಆಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.